Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 1 ಇದರಲ್ಲಿ ಅಧ್ಯಾಯ 9 ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಇದರಲ್ಲಿ ಕಾರ್ಯಾಂಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕಾರ್ಯಾಂಗ. ಅಭ್ಯಾಸಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ. 2. ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. 3. ಆನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. 4ನೇ ಬಿಟ್ಟ ಸ್ಥಳ. ಭಾರತದ ರಾಷ್ಟ್ರಪತಿಯವರು ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಉತ್ತರ. ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಮೂಲ ಪದದಿಂದ ಬಂದಿದೆ. ಪ್ರಶ್ನೆ 2. ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 3. ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿ ಕಾರ್ಯಾಂಗದ ನೈಜ ಮುಖ್ಯಸ್ಥರು. ಪ್ರಶ್ನೆ 4. ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು? ಉತ್ತರ. ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾರ್ಯಾಂಗದ ಅರ್ಥವನ್ನು ತಿಳಿಸಿ. ಕಾರ್ಯನಿರ್ವಹಿಸು ಇದು ಕಾರ್ಯಾಂಗದ ಅರ್ಥವಾಗಿದೆ. ಪ್ರಶ್ನೆ 2. ಕಾರ್ಯಾಂಗದ ಯಾವುದಾದರೂ 2 ಮಹತ್ವಗಳನ್ನು ತಿಳಿಸಿ. ಕಾರ್ಯಾಂಗದ ಮಹತ್ವಗಳು: ಕಾನೂನನ್ನು ಅನುಷ್ಠಾನಗೊಳಿಸುವುದು, ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ, ಕಲ್ಯಾಣ ರಾಜ್ಯದ ಸಾಧನ, ಕಾರ್ಯಾಂಗವೇ ಸರಕಾರದ ಯಂತ್ರ, ರಾಷ್ಟ್ರದ ಘನತೆಯ ಪ್ರತೀಕ. ಇವು ಕಾರ್ಯಾಂಗದ ಮಹತ್ವಗಳು. ಪ್ರಶ್ನೆ 3. ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ. ಕಾರ್ಯಾಂಗವು ನಿರ್ವಹಿಸುವ ಕಾರ್ಯಗಳು: ನೈಜ ಕಾರ್ಯಾಂಗ, ನಾಮಮಾತ್ರ ಕಾರ್ಯಾಂಗ, ಸಂಸದೀಯ ಕಾರ್ಯಾಂಗ, ಅಧ್ಯಕ್ಷೀಯ ಕಾರ್ಯಾಂಗ, ಏಕವ್ಯಕ್ತಿ ಕಾರ್ಯಾಂಗ, ಬಹುವ್ಯಕ್ತಿ ಕಾರ್ಯಾಂಗ, ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ.